ಹೂಕೋಸನ್ನ ನಾನು ಹಾಕಿಲ್ಲ, ಏಕೆಂದರೆ ಒಗ್ಗರಣೆಗೆ ಎಲ್ಲ ಹಾಕಿದ್ರೆ ಇದು ವೆಜಿಟೇಬಲ್ ಪಲಾವ್ ಚೆನ್ನಾಗಾಗಿದೆ, ಉದುದ್ರಾಗಾಗಿದೆ. ಮಸಾಲೆ ಹಾಕ್ತಾಯಿದ್ದೀನಿ. ಮೊಸರು ಕೂಡ ಹಾಕ್ಬೋದು, ಮತ್ತು ಟೊಮೆಟೊ ಹಾಕಿಲ್ಲ ಅಂತ ಅಂದರೆ ನಿಂಬೆ ಹುಳಿ ಬೇಕಾದರೆ ಬಿಡ್ಬೋದು, ಚೆನ್ನಾಗಿರುತ್ತೆ. ಬಟ್ ವೈಟ್ ಪಲಾವು ಮಾಡ್ತಾರೆ, ಬಟ್ ನಾವು ಯಾವಾಗಲೂ ಗ್ರೀನ್ ಕಲರೇ ಮಾಡೋದು. ಏನಾದರೂ ಕಿಚನ್ ಟಿಪ್ಸ್ಗಳು ಇದ್ದರೆ ನಮಗೂ ಶೇರ್ ಮಾಡಿ, ನಾವು ಕಲ್ತ್ಕೊಳ್ಳೋದು ತುಂಬ ಇರುತ್ತೆ. ಮಸಾಲೆ ರುಬ್ಬಿದಾಗಿದೆ, ಫುಲ್ ನೈಸಿಗೆ ಪೇಸ್ಟ್ ಮಾಡಿ ತೊಗೊಬಂದಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೆಜ್ ಪಲಾವ್ನ ಮಾಡ್ತಾ ಇದ್ದೀನಿ. ವೆಜ್ ಪಲಾವ್ ಮಾಡೋದಕ್ಕೆ ಏನೇನು ಐಟಮ್ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಇದು ಸೋಂಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ. ಸೊ ನಾನು ರುಬ್ಬಕ್ಕೂ ಹಾಕ್ತಾಯಿದ್ದೀನಿ, ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕ್ತೀನಿ, ಏಕೆಂದರೆ ನಮ್ಮಲ್ಲಿ ಜಾಸ್ತಿ ಜನ ಇರೋದ್ರಿಂದ ಒಂದು ಲೋಟ ಅಕ್ಕಿ ಮಾಡ್ಕೊಂಡಾಗ ಹಾಗೆ ಕಟ್ ಮಾಡು ಕೂಡ ಹಾಕ್ಕೋಬೋದು. ಸೊ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನಾವು ಜಾಸ್ತಿ ಮಸಾಲೆ ಹಾಕೇ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ಇದೆಲ್ಲ ಹಾಕೇ ಮಾಡೋದು ನಾವು ಯಾವಾಗಲೂ. ಮತ್ತು ಇಲ್ಲಿ ಪಲಾವ್ ಸಾಮಾನು ಇಟ್ಕೊಂಡಿದ್ದೀನಿ, ಎಲ್ಲ ಪಲಾವ್ ಸಾಮಾನು ಇದೆ ಇಲ್ಲಿ. ಮತ್ತು ತರಕಾರಿಗಳು ಹೂಕೋಸು ಇಟ್ಕೊಂಡಿದ್ದೀನಿ, ಮತ್ತು ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಮತ್ತು ಬಟಾಣಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಗರಂ ಮಸಾಲ, ಮತ್ತು ಧನಿಯಾ ಪುಡಿ, ಉಪ್ಪು, ಅರಶಿನ ಇದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾನು ಮಸಾಲೆನ ರುಬ್ಕೊಬರ್ತೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದೆರಡು ಚಕ್ಕೆ ಲವಂಗ, ಸೋಂಪು, ಮತ್ತು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ. ಇದನ್ನು ನಾನು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಮಸಾಲೆ ರುಬ್ಬಿದಾಗಿದೆ, ಫುಲ್ ನೈಸಿಗೆ ಪೇಸ್ಟ್ ಮಾಡಿ ತೊಗೊಬಂದಿದ್ದೀನಿ. ಪುದೀನ ಒಬ್ಬೊಬ್ಬರು ಪಲಾವ್ ಮಾಡಿದ್ರೆ ಯೆಲ್ಲೋ ಕಲರು ಮತ್ತು ವೈಟ್ ಪಲಾವು ಮಾಡ್ತಾರೆ, ಬಟ್ ನಾವು ಯಾವಾಗಲೂ ಗ್ರೀನ್ ಕಲರೇ ಮಾಡೋದು, ಏಕೆಂದರೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಎಣ್ಣೆ ಜೊತೆ ಸ್ವಲ್ಪ ತುಪ್ಪ, ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ. ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ತುಪ್ಪ ಬಿಸಿಯಾಗಿದೆ. ಇವಾಗ ತಗೊಂಡಿರುವಂತಹ ಎಲ್ಲ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಇವಾಗ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ, ಕ್ಯಾರೆಟು, ಬಟಾಣಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿ ಹಾಕ್ಕೊಳ್ಳಿ. ನಾನು ಮನೇಲಿ ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ಹೂಕೋಸಿತ್ತು, ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆನೂ ಹಾಕ್ತಾರೆ, ಮತ್ತು ಬಟಾಣಿ ಇಲ್ಲ ಅಂತ ಅನ್ನೋರು ಬಟಾಣಿ ಜೊತೆಗೂ ಕೂಡ ಡಬಲ್ ಬೀನ್ಸ್ ಬರುತ್ತಲ್ಲ, ಉದ್ದುದ್ದ ಮದುವೆ ಮನೆಗಳಲ್ಲಿ ಹಾಕ್ತಾರಲ್ಲ, ಅದು ಕೂಡ ಹಾಕ್ತಾರೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಮನೇಲಿ ಸದ್ಯಕ್ಕೆ ಇದಿಷ್ಟು ಇತ್ತು, ಸೊ ಇದನ್ನು ಹಾಕಿ ನಾನು ಮಾಡ್ತಾಯಿದ್ದೀನಿ. ಈಗ ತರಕಾರಿ, ಬಟಾಣಿ ಇದನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಮಸಾಲೆನ ರುಬ್ದೇನೂ ಕೂಡ ಮಾಡ್ತಾರೆ, ಒಬ್ಬೊಬ್ಬರು ಹಾಗೆ ಕಟ್ ಮಾಡಿ ಹಚ್ಚಾಕಿ ಕೂಡ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ನಾವು ಮಸಾಲೆನ ಹಾಕಿ ಮಾಡೋದು ಯಾವಾಗಲೂ. ಹಂಗೂ ಮಾಡ್ತೀವಿ, ಜನ ಕಡಿಮೆ ಇದ್ದಾಗ ಹಾಗೆ ಮಾಡ್ತೀವಿ, ಜನ ಜಾಸ್ತಿ ಇದ್ದಾಗ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಸೊ ಟೇಸ್ಟ್ ಆಗಬೇಕು ಅಂತ ಅಂದರೆ ಮಸಾಲೆ ಹಾಕಲೇಬೇಕು ನಾವು. ಸೊ ಅದಕ್ಕೆ ನಾನು ಯಾವಾಗಲೂ ಮಸಾಲೆ ಹಾಕೇ ಮಾಡೋದು. ಇವಾಗ ನಾನು ತರಕಾರಿಗೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ.
ಇವಾಗ ತರಕಾರಿ ಎಲ್ಲ ಫ್ರೈ ಆಗಿದೆ, ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಇಲ್ಲ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಏಕೆಂದರೆ ಬೇಗ ಬೆಂದೋಗುತ್ತಲ್ಲ. ಅದಕ್ಕೆ ಟೊಮೊಟೊ ಜೊತೆಗೆ ಟೊಮೊಟೊ ಇಲ್ಲ ಅಂತ ಅನ್ನೋರು ಎಕ್ಸ್ಟ್ರಾ ಜಾಸ್ತಿ ಉಳಿಬೇಕು ಅಂದರೆ ಗಟ್ಟಿ ಮೊಸರು ಕೂಡ ಹಾಕ್ಬೋದು. ಮತ್ತು ಟೊಮೊಟೊ ಹಾಕಿಲ್ಲ ಅಂತ ಅಂದರೆ ನಿಂಬೆ ಉಳಿಬೇಕಾದ್ರೆ ಬಿಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಟೊಮೊಟೊನೇ ಹಾಕ್ತಾಯಿದ್ದೀನಿ, ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ. ತರಕಾರಿಗೆಲ್ಲ ಉಪ್ಪಿಡಿಲಿ ಅಂತ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕೋಣ ಎಷ್ಟು ಬೇಕು ಅಂತ. ಬಟ್ ನಾನು ಪ್ರತಿ ಸಲ ನಾನು ಕಲ್ಲುಪ್ಪೇ ಹಾಕೋದು, ನನಗೆ ಟೇಬಲ್ ಸಾಲ್ಟ್ ಹಾಕಿದ್ರೆ ಅದು ಅಳತೆ ಸಿಗಲ್ಲ. ನಾನು ಕರೆಕ್ಟಾಗಿ ಒಂದೇ ಸಲ ಎಷ್ಟು ಬೇಕು ಅಷ್ಟು ಹಾಕಿರ್ತೀನಿ, ಬೇಕಂದರೆ ಹಾಕ್ಕೊಳ್ಳೋಣ. ನನಗಿದಾದರೆ ಕರೆಕ್ಟಾಗಿ ಅಳತೆಯಲ್ಲಿ ಒಂದು ಸಲ ಎತ್ತಿಂಗೆ ಹಾಕಿದ್ರೆ ಕರೆಕ್ಟಾಗಿರುತ್ತೆ ನಮ್ಮನೆ ಅಳತೆಗೆ. ಅಡುಗೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿಟ್ಕೊಂಡಿದ್ವಿ. ಸೊ ಯಾರೋ ಕಮೆಂಟಲ್ಲಿ ಹಾಕಿದ್ರು, ಅಕ್ಕ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿಡಬಾರ್ದು ಅಂತ. ತುಂಬ ಥ್ಯಾಂಕ್ಸ್. ನೋಡಿ, ಪಿಂಗಾಣಿ ಇದರಲ್ಲಿ ಗಾಜಿಂದು ಬಾಟ್ಲಲ್ಲಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇದೇ ಥರ ಏನಾದರೂ ಸಜೆಷನ್ಗಳು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾವು ಅದನ್ನು ಸರಿ ಮಾಡ್ಕೊತೀವಿ. ಏನಾದರೂ ಕಿಚನ್ ಟಿಪ್ಸ್ಗಳು ಇದ್ದರೆ ನಮಗೂ ಶೇರ್ ಮಾಡಿ, ನಾವು ಕಲ್ತ್ಕೊಳ್ಳೋದು ತುಂಬ ಇರುತ್ತೆ. ಸೊ ನಾವು ಕೂಡ ಕಲ್ತ್ಕೊತೀವಿ ಅಲ್ವಾ ಅಶ್ವಿನಿ? ಇವಾಗ ಎಲ್ಲ ಫ್ರೈ ಆಗಿದೆ, ತರಕಾರಿ ಟೊಮೊಟೊ ಎಲ್ಲ. ಈ ಟೈಮಲ್ಲಿ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ತೀನಿ. ಹೂಕೋಸನ್ನ ನಾನು ಹಾಕಿಲ್ಲ, ಏಕೆಂದರೆ ಒಗ್ಗರಣೆಗೆ ಎಲ್ಲ ಹಾಕಿದ್ರೆ ಇದು ಒಗ್ಗರಣೆಲ್ಲೇ ಬೆಂದು ಎಲ್ಲ ಕಲಸೋಗುತ್ತೆ. ಸೊ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾನು ಹೂಕೋಸನ್ನ ಹಾಕ್ತೀನಿ, ಏಕೆಂದರೆ ಅದು ಬೇಗ ಬೆಂದೋಗುತ್ತೆ. ಸೊ ಅದಕ್ಕೋಸ್ಕರ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಒಂದು ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅಷ್ಟೇ ಸಾಕು. ಚಿಲ್ಲಿ ಪೌಡರ್ ಹಾಕಿದ್ರೆ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ, ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿದ್ರೆ ಮತ್ತು ಇದು ಕಲರು ಚೇಂಜ್ ಆಗುತ್ತೆ, ರೆಡ್ ಕಲರ್ ಆಗುತ್ತೆ. ಸೊ ಜಾಸ್ತಿನೂ ಖಾರ ಆಗುತ್ತೆ. ಬೇಕಂದರೆ ನೀವು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ಅಂತ ಅನ್ನೋರು ಚಿಲ್ಲಿ ಪೌಡ್ರ್ ಕೂಡ ಬೇಕಾದ್ರೆ ಹಾಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೀಟಾಗಿ ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ನಾನು ಅಳತೆ ಕರೆಕ್ಟಾಗಿ ನೀರು ತೊಗೊಂಡಿದ್ದೀನಿ. ಮಸಾಲೆ ಇತ್ತಲ್ವ, ಅದೇ ಜಾರಿಗೆ ನಾನು 2 ಲೋಟ ಅಕ್ಕಿಗೆ ಒಂದು 4 ಲೋಟ ನೀರು ತೊಗೊಂಡಿದ್ದೀನಿ. ನಿಮ್ಮ ಅಕ್ಕಿ ಹೇಗಿರುತ್ತೆ ಆ ಥರ ನೀವು ನೀರು ತೊಗೊಳ್ಳಿ. ನಮ್ಮದು ಫುಲ್ 2 ಲೋಟ ಅಕ್ಕಿಗೆ ಕರೆಕ್ಟಾಗಿ ಈಕ್ವಲ್ ಆಗಿ ನೀರು ತೊಗೊಳುತ್ತೆ. ಸೊ ಅದಕ್ಕೇ ನಾನು 4 ಲೋಟ ನೀರು ಹಾಕಿದ್ದೀನಿ. ಇವಾಗ ಇದು ಕುದಿ ಬರುವಾಗ ನಾನು ಅಕ್ಕಿನ ಹಾಕ್ತೀನಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಬಿಡಬೇಕು, ಇಲ್ಲ ಅಂದರೆ ಅದು ಏನು ಕಡಿಮೆ ಇರುತ್ತೆ ಅದನ್ನು ಹಾಕೋಬೋದು. ಇದು ಕುದೀಲಿ. ಇವಾಗ ನೆಕ್ಸ್ಟು ಅಕ್ಕಿ ತೊಳೆದ್ಬಿಟ್ಟು ಹಾಕ್ತೀನಿ. ಅಷ್ಟರಲ್ಲಿ ನಾನು ಮೊಸರು ಬಜ್ಜಿ ಮಾಡಿಬಿಟ್ಟು ಬರ್ತೀನಿ ಅಕ್ಕಿ ಹಾಕೋದಕ್ಕೆ. ಸೊ ಇವಾಗ ಮಸಾಲೆ ನೀರೆಲ್ಲ ಕುದೀತಾ ಇದೆ. ಈ ಟೈಮಲ್ಲಿ ನಾನು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ನಾನು ಕೋಸು ಹಾಕ್ತಾಯಿದ್ದೀನಿ, ಏಕೆಂದರೆ ಬೇಗ ಬೆಂದೋಗುತ್ತಲ್ಲ ಅದಕ್ಕೆ. ಇವಾಗ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಒಂದು ಸಲ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಸಿಲ್ ಕೂಗಿಸಿದ್ರೆ ನಮ್ಮ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಇದು ಒಂದು ಕುದಿ ಬರಲಿ. ಕುದೀತಾ ಇದೆ. ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ, ಪಲಾವ್ ವೆಜಿಟೇಬಲ್ ಪಲಾವ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಅಶ್ವಿನಿ. ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ತೀನಿ. ಮಾಡಿ ಪಲಾವು ಬಿಡಿಯಾಗಿ ಉದುದ್ರಾಗಿ ಆಗಿರುತ್ತೆ, ತೋರಿಸ್ತೀನಿ ನೋಡಿ. ಪಲಾವ್ ಆಗೋ ಅಷ್ಟರಲ್ಲಿ ಮೊಸರು ಬಜ್ಜಿನೂ ಕೂಡ ರೆಡಿಯಾಗಿದೆ, ಕಾಣಿಸ್ತಿದೆ. ಇವಾಗ ಅತ್ತೆ ಬೋಂಡ, ನಮ್ಮ ಅತ್ತೆ ಬೋಂಡ ಎಕ್ಸ್ಪರ್ಟು ನೋಡಿ. ಬೋಂಡಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬೋಂಡ ಹಾಕಬೇಕು.
ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಚಿತ್ರಾನ್ನ ಮಾಡಲಿ, ಪಲಾವು, ಟೊಮೊಟೊ ಬಾತು ಏನೇ ಆದರೂ ಸೈಡ್ಗೆ ಡಿಶ್ ಇರಲೇಬೇಕು ನೆಂಚ್ಕೊಳ್ಳೋಕ್ಕೆ. ಸೊ ಬೋಂಡ ಪಲಾವ್ಗೆ ಬೋಂಡ ರೆಡಿಯಾಗಿತ್ತು. ಬಜ್ಜಿ ಮಾಡು ಅಂತ ನಮ್ಮ ಮಾವ ಹೇಳ್ತು. ಸೊ ನಾವು ಬಜ್ಜಿ ಬೇಡ ಬೋಂಡ ಮಾಡಿಯತ್ತೆ ಅಂತ ಹೇಳಿ ಬೋಂಡ ಮಾಡಿಸ್ತಾ ಇದ್ದೀವಿ. ನೋಡಿ ಪಲಾವ್ ಕೂಗೋ ಅಷ್ಟರಲ್ಲಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಬೋಂಡ ಮಾಡ್ಯಾವ್ರೆ. ಹೋಟ್ಲಲ್ಲೂ ಸಿಗಲ್ಲ ಇಂಥ ಬೋಂಡ. ನಮ್ಮ ಅತ್ತೆ ಸೂಪರಾಗಿ ಬೋಂಡ ಮಾಡುತ್ತೆ ಅಲ್ವಾ ಅತ್ತೆ? ಬೋಂಡ ಬಜ್ಜಿನೆಲ್ಲ ನಾವು ಇವ್ರಿಗೆ ಕೊಡೋದು. ನಮ್ಮ ಮಾವ ನಮ್ಗೆ ಹೇಳಿದ್ರು ನಾವು ನಮ್ಮ ಅತ್ತೆಗೆ ಹೇಳ್ತೀವಿ ಬೋಂಡ ಬಜ್ಜಿ ಮಾಡೋಕ್ಕೆ. ಹಾಂ, ಇಲ್ಲ ಬಜ್ಜಿನೂ ಚೆನ್ನಾಗಿ ಮಾಡುತ್ತೆ. ನಿನ್ನೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿಕೊಟ್ಟಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ ನಮ್ಮ ವೆಜಿಟೇಬಲ್ ಪಲಾವ್ ಚೆನ್ನಾಗಾಗಿದೆ, ಉದುದ್ರಾಗಾಗಿದೆ. ಎಲ್ಲ ತರಕಾರಿ ಎಲ್ಲ ನೀಟಾಗಿ ಎಂದು ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಇದೆ ಫುಲ್ಲು. ಪಲಾವ್, ಮೊಸರು ಬಜ್ಜಿ, ಬೋಂಡ ಎಲ್ಲ ರೆಡಿಯಾಗಿದೆ. ಈಗ ಎಲ್ಲರಿಗೂ ಊಟ ಕೊಡಬೇಕು. ನಾನು ಮಾಡಿದ ಪಲಾವ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.